ಇಷ್ಟ ದಿನ ಡ್ಯಾನ್ಸ್ ಅಂಡ್ ರೀಲ್ಸ್ ಮಾಡ್ತಿದ್ದ ಪವನ್ ಬ್ರೋ ಇನ್ನಿಲ್ಲ. ಹೌದು, ಇನ್ ಮುಂದೆ ಪವನ್ ಬ್ರೋ ಮಾಡಿರೋ ರೀಲ್ಸ್ ಗಳನ್ನ ನೋಡಿ ಅಷ್ಟೇ ಅವ್ರನ್ನ ನೆನ್ಸ್ಕೊಬೇಕು. ಇಷ್ಟು ಚಿಕ್ಕ ವಯಸ್ಸಿಗೆ ತೀರ್ಕೋತಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಗುರು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗಿದ್ರು, 2 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ರು. ಇವರು ತೀರ್ಕೊಳ್ಳೋಕೆ ಮೇನ್ ರೀಸನ್ ಏನಪ್ಪಾ ಅಂತ ಅಂದ್ರೆ ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಿರ್ಲಿಲ್ಲ. ಪೆಟ್ಟು ತಲೆಗೆ ಬಿದ್ದಿರೋದ್ರಿಂದ ಪವನ್ ಬ್ರೋನ ಉಳಿಸ್ಕೊಳಕ್ ಆಗ್ಲಿಲ್ಲ. ಆದ್ರೆ ಇವ್ರೇನಾದ್ರೂ ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡಿದ್ರೆ ಇನ್ ಕೇಸ್ ಉಳ್ಕೊಂತಿದ್ರೇನೋ. ಈ ಘಟನೆನ ನೋಡಿದ್ಮೇಲೆ ನನಗನ್ಸಿದಿಷ್ಟೇ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಆದ್ರೆ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ಹಾಗೆ ನೀವೇನಾದ್ರೂ ಹೊರಗಡೆ ಹೋದಾಗ ನೀವು ರಿಟರ್ನ್ ಬರ್ತೀರಾ ಅಂತ ಮನೇಲಿ ಕಾಯ್ತಾ ಇರ್ತಾರೆ. ನಿಮ್ಮನ್ನ ನಂಬ್ಕೊಂಡೆ ನಿಮ್ ಫ್ಯಾಮಿಲಿ ಇರುತ್ತೆ. ಮೊನ್ನೆ ಇದ್ದವರು ನೆನ್ನೆ ಇಲ್ಲ, ನೆನ್ನೆ ಇದ್ದವರು ಇವತ್ತಿಲ್ಲ. ದಯವಿಟ್ಟು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದು ನಾನು ಇಷ್ಟೇ, ನಿಮ್ಗೆ ಇಷ್ಟ ಇದ್ರು ಇಲ್ದೆ ಇದ್ರು ನಿಮ್ ಮನೆಯವ್ರಿಗೋಸ್ಕರನಾದ್ರೂ ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ನ ಹಾಕೊಂಡು ಓಡಿಸಿ. ಯಾಕಂದ್ರೆ ನಿಮ್ ಮನೇಲಿ ನಮ್ಮ ಅಣ್ಣ ಯಾವಾಗ ಬರ್ತಾನೆ, ನನ್ ತಮ್ಮ ಯಾವಾಗ ಬರ್ತಾನೆ, ನನ್ ಮಗ ಯಾವಾಗ ಬರ್ತಾನೆ ಅಂತ ಕಾಯೋ ಜೀವಗಳಿರ್ತವೆ. ಅವ್ರಿಗೋಸ್ಕರನಾದ್ರೂ ಹೆಲ್ಮೆಟ್ ಹಾಕೊಂಡು ಡ್ರೈವ್ ಮಾಡಿ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದಲ್ಲೇ ಅರ್ಧ ಗಂಟೆ ಖುಷಿಗೋಸ್ಕರ, ಎಂಜಾಯ್ಮೆಂಟ್ ಗೋಸ್ಕರ ತುಂಬಾ ಸ್ಪೀಡ್ ಆಗಿ ಗಾಡಿ ಓಡಿಸೋದು, ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಹಾಗೆ ಬೈಕ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳೋದನ್ನ ಮಿಸ್ ಮಾಡ್ಬೇಡಿ. ಈ ಒಂದು ರೀಸನ್ ಗೋಸ್ಕರನೇ ಗವರ್ನಮೆಂಟ್ ಕಂಪಲ್ಸರಿ ಹೆಲ್ಮೆಟ್ ಹಾಕೊಂಡೇ ಡ್ರೈವ್ ಮಾಡ್ಬೇಕು ಅಂತ ಮಾಡಿರೋದು. ಆದ್ರೆ ಎಷ್ಟೊಂದ್ ಜನ ಹೆಲ್ಮೆಟ್ ಹಾಕೊಳ್ದಲೇನೆ ಬೈಕ್ ಓಡಿಸ್ತಾರೆ. ಈ ತರ ಘಟನೆ ಎಲ್ರಿಗೂ ಗೊತ್ತಾದಾಗೇನೆ ಮುಂದೆ ನಾವು ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ಬೇಕು ಅಂತ ಅನ್ಸೋದು. ಹಾಗೆ ನೀವು ಹೆಲ್ಮೆಟ್ ನ ತಗೋಬೇಕು ಅಂತ ಅಂದ್ರೆ ಒಳ್ಳೆ ಕ್ವಾಲಿಟಿ ಇರೋ ಹೆಲ್ಮೆಟ್ ನೇ ತಗೊಳ್ಳಿ. ಯಾಕಂದ್ರೆ ಒಂದು ಹೆಲ್ಮೆಟ್ ಗೆ ಒಂದು ಜೀವನ ಉಳಿಸೋ ಶಕ್ತಿ ಇರುತ್ತೆ. ಹಾಗೆ ಎಷ್ಟೊಂದ್ ಜನ ವೀಲಿಂಗ್ ಕೂಡ ಮಾಡ್ತಾರೆ. ವೀಲಿಂಗ್ ಮಾಡೋರು ಕೂಡ ಒಂದ್ಸಲಿ ನಿಮ್ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ಹಾಗೆ ನೀವು ಡ್ರೈವ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರಿ. ಯಾಕಂತ ಅಂದ್ರೆ ನೀವು ಸರಿಯಾಗಿ ಡ್ರೈವ್ ಮಾಡಿದ್ರು ಆಪೋಸಿಟ್ ಅವರು ಸರಿಯಾಗಿ ಡ್ರೈವ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಹೆಲ್ಮೆಟ್ ಹಾಕೊಂಡೆ ಗಾಡಿ ಓಡಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.